ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಇದನ್ನ ಮಾರ್ಚ್ 8 ಸೆಲೆಬ್ರೇಟ್ ಮಾಡೋದಕ್ಕೆ ರೀಸನ್, ರಷ್ಯಾನಲ್ಲಿ 1970 ನಲ್ಲಿ ಮಾರ್ಚ್ 8 ಒಂದು ಹಿಸ್ಟಾರಿಕ್ ಸ್ಟ್ರೈಕ್ ನಡೆಯುತ್ತೆ. ಯಾಕೆ ಅಂದ್ರೆ ಆಗಿನ ಕಾಲದಲ್ಲಿ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ವರ್ಕಿಂಗ್ ವುಮೆನ್ಸ್ಗೆ ಈಕ್ವಲ್ ಆಪರ್ಚುನಿಟಿ, ರೆಸ್ಪೆಕ್ಟ್ ಅಂಡ್ ರೆಕಗ್ನಿಷನ್ ಇರೋದಿಲ್ಲ. ಹಾಗಾಗಿ 1975 ಇಂದ ಇದನ್ನ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದಾರೆ. ಅನಾದಿ ಕಾಲದಿಂದಲೂ ನಮ್ಮ ಭಾರತ ಈ ವಿಚಾರದಲ್ಲಿ ತದ್ವಿರುದ್ಧವಾಗೇ ಇದೆ. ಸ್ತ್ರೀಯನ್ನ ಶಕ್ತಿ ಅಂತ ನಂಬಿರೋ ದೇಶ ನಮ್ದು. ನಮ್ಮ ಇತಿಹಾಸದಲ್ಲಿ ಸ್ತ್ರೀ ಶಕ್ತಿ ಏನು ಅನ್ನೋದರ ಬಗ್ಗೆ ನಿದರ್ಶನವಾಗಿರೋದು ಸಾವಿತ್ರಿಯ ಕಥೆ. ಸಾವಿತ್ರಿ ಒಬ್ಬ ರಾಜಕುಮಾರಿ. ಅವಳು ಸೌಂದರ್ಯಕ್ಕಿಂತಲೂ ಧೈರ್ಯ, ಸ್ವಭಾವ ಹಾಗೂ ಜ್ಞಾನದಿಂದ ಕಂಗೊಳಿಸ್ತಿದ್ಲು. ಸಾವಿತ್ರಿ ಮದುವೆ ವಯಸ್ಸಿಗೆ ಬಂದಾಗ ಅವ್ರ ತಂದೆ, ನಿನ್ ಜೀವನ ಸಂಗಾತಿನ ನೀನೇ ಆಯ್ಕೆ ಮಾಡು ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಹಲವಾರು ರಾಜ್ಯಗಳಿಗೆ ಸಂಚರಿಸಿ ಎಷ್ಟೇ ರಾಜ್ಕುಮಾರನ್ನ ನೋಡಿದ್ರು ಯಾರೂ ಹಿಡಿಸಲ್ಲ. ಕಾಡಿನ ದಾರಿಲ್ ಬರಬೇಕಾದ್ರೆ ಸತ್ಯವಾನ್ ಅನ್ನೋ ಒಬ್ಬ ಯುವಕ ಕಣ್ಣಿಲ್ದೇ ಇರೋ ತನ್ನ ತಂದೆ ತಾಯಿಗೆ ನಿಷ್ಕಲ್ಮಶವಾದ ಪ್ರೀತಿಯಿಂದ ಸೇವೆ ಮಾಡ್ತಿರೋದನ್ನ ನೋಡಿ ಅವನನ್ನ ಮನಸಾರೆ ಇಷ್ಟಪಡ್ತಾಳೆ. ಅರಮನೆಗೆ ವಾಪಸ್ಸಾಗಿ ತನ್ನಿಷ್ಟದ ಹುಡುಗನ ಬಗ್ಗೆ ತಂದೆಗೆ ಹೇಳ್ತಾಳೆ. ನಂತರ ಗೊತ್ತಾಗುತ್ತೆ ಸತ್ಯವಾನ್ ಕೂಡ ಒಬ್ಬ ರಾಜಕುಮಾರ. ಅವನ ತಂದೆ ಯುದ್ಧದಲ್ಲಿ ಕಳ್ಕೊಂಡಿದ್ರಿಂದ ಶತ್ರುಗಳು ಅವನ ರಾಜ್ಯನ ಕಿತ್ಕೊಂಡು ಕಾಡಿಗಟ್ಟಿರ್ತಾರೆ ಅಂತ. ಇದರ ಮೇಲೆ ಒಂದು ಟ್ವಿಸ್ಟ್ ಬರೋದು ನಾರದ ಮಹರ್ಷಿಗಳು ಆಸ್ಥಾನಕ್ಕೆ ಬಂದಾಗ. ಅವ್ರು ಹೇಳ್ತಾರೆ ಸತ್ಯವಾನ್ ಒಬ್ಬ ಯೋಗ್ಯವರ, ಆದರೆ ವಿಧಿಯ ಪ್ರಕಾರ ಇನ್ನು 1 ವರ್ಷದಲ್ಲಿ ಅವನು ಸಾವನ್ನಪ್ತಾನೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಸಾವಿತ್ರಿಯ ತಂದೆಗೆ ಆಘಾತ ಆಗುತ್ತೆ. ಮಗಳೇ, ದಯವಿಟ್ಟು ಮತ್ತೊಬ್ಬ ವರನನ್ನ ಹುಡುಕು ಅಂತ ಬೇಡ್ಕೋತಾರೆ. ಆದರೆ ಸಾವಿತ್ರಿಯ ದೃಢ ಸಂಕಲ್ಪ ಎಷ್ಟರ ಮಟ್ಟಕ್ಕಿತ್ತು ಅಂದ್ರೆ ತಾನು ಮನಸ್ಸಾರೆ ಸತ್ಯವನ್ನ ಒಪ್ಪಿ ಆಗಿದೆ, ವಿಧಿ ಏನೇ ಇರಲಿ ಅದನ್ನ ಎದುರಿಸ್ತೀನಿ ಅಂತ ಹೇಳಿ ತನ್ನ ರಾಜ್ಯ, ಅರಮನೆಯನ್ನ ತ್ಯಜಿಸಿ ಕಾಡಿಗೆ ಹೋಗಿ ತನ್ನ ಗಂಡನ ಜೊತೆ ಆತನ ತಂದೆ ತಾಯಿಯ ಸೇವೆ ಮಾಡಿ ಸರಳ ತೃಪ್ತ ಜೀವನ ನಡೆಸ್ತಾಳೆ. ವಿಧಿಯ ಪ್ರಕಾರ 1 ವರ್ಷ ಆದ ನಂತರ ಮರ ಕಡಿಬೇಕಾದ್ರೆ ಸತ್ಯವಾನ್ ಸಾವಿತ್ರಿಯ ಮಡಿಲಲ್ಲಿ ಸಾವನ್ನಪ್ತಾನೆ. ಅವನನ್ನ ಕರ್ಕೊಂಡು ಹೋಗೋಕೆ ಯಮ ಬಂದಾಗ ಸಾವಿತ್ರಿ ಕೂಡ ಅವನನ್ನೇ ಹಿಂಬಾಲಿಸ್ತಾಳೆ. ಹಿಂತಿರುಗು ಅಂತ ಎಷ್ಟೇ ಹೇಳಿದ್ರು ಸಾವಿತ್ರಿ ಯಮನ ಹಿಂದೆನೇ ಬರ್ತಿರ್ತಾಳೆ. ಇವಳ ದೃಢ ಸಂಕಲ್ಪ ನೋಡಿ ಪ್ರಭಾವಿತನಾಗಿ ಯಮ, ನಿಂಗೆ 3 ವರ ಕೊಡ್ತೀನಿ, ಏನ್ ಬೇಕಾದ್ರೂ ಕೇಳು, ಆದ್ರೆ ನಿನ್ ಗಂಡನ್ ಪ್ರಾಣನ್ ಬಿಟ್ಟು ಅಂತ ಹೇಳ್ತಾನೆ. ಆಗ ಸಾವಿತ್ರಿ ಆಯ್ತು ಅಂತ ಹೇಳಿ 3 ವರ ಕೇಳ್ತಾಳೆ. ಮೊದಲು ಮಾವನ ಕಣ್ಣು ಮರಳಿ ಬರಲಿ, 2ನೇದು ಕಳೆದು ಹೋದ ರಾಜ್ಯ ಮತ್ತೆ ಸಿಗಲಿ, 3ನೇದು ತನಗೆ ಮಕ್ಕಳಾಗಲಿ ಅಂತ ಕೇಳ್ತಾಳೆ. ಎಲ್ಲದಕ್ಕೂ ಯಮ ತಥಾಸ್ತು ಅಂತಾನೆ. ಆಮೇಲೆ ಅರಿವಾಗತ್ತೆ ಸತ್ಯವಾನ್ ಇಲ್ದೆ ಸಾವಿತ್ರಿಗೆ ಮಕ್ಕಳು ಹೇಗಾಗತ್ತೆ ಅಂತ. ತನ್ನ ಮಾತಿಗೆ ಬದ್ಧನಾಗಿ ಯಮ ಸತ್ಯವಾನ್ನ ಬದುಕಿಸ್ತಾನೆ. ಈ ಕಥೆ ಸ್ತ್ರೀ ಅನ್ನೋ ಶಕ್ತಿಗೆ ವಿಧಿಯನ್ನೇ ಬದಲಾಯಿಸಬಲ್ಲ ಶಕ್ತಿ ಇದೆ ಅನ್ನೋದಕ್ಕೆ ನಿದರ್ಶನ. ಇದಾಗಿತ್ತು ಸತ್ಯವಾನ್ ಸಾವಿತ್ರಿಯ ಕಥೆ.